ಕಾಂಗ್ರೆಸ್ನಲ್ಲಿ ಸೇವಾದಳ ಇವಾಗ ಎಷ್ಟರ ಮಟ್ಟಿಗೆ ಪ್ರಭಾವಿಯಾಗಿ ಕೆಲಸ ಮಾಡ್ತಿದೆ ತಮ್ಗೆ ಅನಿಸುತ್ತೆ, ಅಥವಾ ಅದು ಸೇವಾದಲ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡುವಂಥದ್ದು ಅವಶ್ಯಕತೆ ಇದೆ ಅನ್ನುವಂಥದ್ದು ನನ್ನ ಒಂದು ಭಾವನೆ ಇದೆ. ರಾಜೀವ್ ಗಾಂಧಿ ಅವರಿದ್ದಾಗ ಏನೊಂದು ಸೇವಾದಳಕ್ಕೆ ಶಕ್ತಿ ಇತ್ತು, ಇವತ್ತು ಅದೇ ಮಾದರಿಯಲ್ಲಿ ಇನ್ನೂ ಪಕ್ಷ ಬಲವರ್ಧನೆ ಮಾಡಬೇಕು ಅಂತ ಹೇಳಿದರೆ ಸೇವಾದಳಕ್ಕೆ ಪ್ರಾಮುಖ್ಯತೆ ಕೊಡುವಂಥದ್ದು ಅವಶ್ಯಕತೆ ಇದೆ. ಅದು ನನ್ನ ಪರ್ಸನಲ್ ಅಭಿಪ್ರಾಯ, ನಾನು ವರಿಷ್ಠರಿಗೆ ತಿಳಿಸ್ತೇನೆ. ತಾವು ಕೆಪಿಸಿಸಿ ಅಧ್ಯಕ್ಷರಾಗುವ ರೇಸ್ನಲ್ಲೂ ಕೂಡ ಈಶ್ವರ್ ಖಂಡ್ರೆ ಹೆಸರು ಸುಮಾರು ಸಲ ಕೇಳ್ತಾ ಇದ್ವಿ, ಈಶ್ವರ್ ಖಂಡ್ರೆ ಅವರು ನೆಕ್ಸ್ಟ್ PCC ಅಧ್ಯಕ್ಷರಾಗ್ತಾರಂತೆ ಅಂತೇಳಿ. ನಮ್ಮ ಜೊತೆ ಯಾವ್ದಾದ್ರು ಚರ್ಚೆ ಆಗಿದ್ದಿತ್ತ ಈ ಸಂಬಂಧ? ನನಗೆ ಗೊತ್ತಿಲ್ಲ, ನನಗೆ ಕರೆದು ಕೇಳಿದ್ರು, ಯಾವುದೇ ಜವಾಬ್ದಾರಿ ಇದ್ರೂ ನಿಭಾಯಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದೆ. ಖರ್ಗೆ ಅವರು ಆಯ್ಕೆಯ ವಿಚಾರಗಳಲ್ಲೂ ಕೂಡ ಖರ್ಗೆ ಅವರು ಸ್ವಲ್ಪ ಮಟ್ಟಿಗೆ ಈಶ್ವರ್ ಖಂಡ್ರೆ ಕಡೆಗೆ ಹೊಂದಿದ್ರಂತೆ ಅಂತೇಳಿ. ಖರ್ಗೆ ಸಾಹೇಬರು ನಮ್ಮ ಭಾಗದವರಿದ್ದಾರೆ, ನಮ್ಮ ನಾಯಕರಿದ್ದಾರೆ, ಸಹಜವಾಗಿ ನಮ್ಮ ಬಗ್ಗೆ ಹೆಚ್ಚಿನ ಒಲವು ಇದ್ದೇ ಇರುತ್ತೆ. ಅವ್ರದ್ದೆಲ್ಲ ಒಲವು ಇದೆ ಅಂತಲೇ ಇವತ್ತು ಕಾರ್ಯಾಧ್ಯಕ್ಷನೂ ಆದೆ, ಮತ್ತು ಈಗ 2 ಸಲ ಮಂತ್ರಿನೂ ಆಗಿದ್ದೇನೆ, ಮತ್ತು ಎಲ್ಲ ಅವರ ಮಾರ್ಗದರ್ಶನದಲ್ಲಿ ಉತ್ತಮವಾಗಿ ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ. ನಾವು ಕಾರ್ಯಾಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಬೀದರ್ ಭಾಗದಲ್ಲಿ ಅಥವಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯತೆ ಎಷ್ಟು ಮಟ್ಟಿಗೆ ಕಾರ್ಯಾಧ್ಯಕ್ಷರಾಗಿ ತಮ್ಮ ಕೆಲಸ ನಿಮಗೆ ತೃಪ್ತಿ ತಂದಿತ್ತು? 100% ಯಾಕೆ ನಾನು ಕಾರ್ಯಾಧ್ಯಕ್ಷನಾಗಿದ್ದಾಗ ದಿನೇಶ್ ಗುಂಡೂರಾವ್ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದರು, ನಾನು ಒಬ್ಬನೇ ಕಾರ್ಯಾಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ ಇಡೀ ರಾಜ್ಯದಾದ್ಯಂತ ಎಲ್ಲ 31 ಜಿಲ್ಲೆಗಳನ್ನು ಸುತ್ತಾಡಿದ್ದೇನೆ. ಎಲ್ಲ ಕಡೆ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಯಲ್ಲಿ ಸಮಾಲೋಚನೆ ಮಾಡಿದ್ದೇನೆ, ಪಕ್ಷ ಬಲವರ್ಧನೆ ಮಾಡಲಿಕ್ಕೆ ಪ್ರಯತ್ನವೂ ಮಾಡಿದ್ದೇನೆ, ಪಕ್ಷದ ಕಾರ್ಯಕ್ರಮಗಳು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಿದ್ದೇವೆ. ಅಂದಿನ ಜನವಿರೋಧಿ BJP ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ದೇವೆ. ಅದಾದಮೇಲೆ ಮಾನ್ಯ DK ಶಿವಕುಮಾರ್ಜಿಯವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದರು. ಅವರು ಅಧ್ಯಕ್ಷರಾದ ಮೇಲೆ ಇವತ್ತು ಸುಮಾರು 5 ಜನ ನಾವು ಕಾರ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೇವೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾನೇ ಉಸ್ತುವಾರಿಯಾಗಿ ಕಾರ್ಯಾಧ್ಯಕ್ಷನಾಗಿದ್ದೆ. ಆ ಭಾಗದಲ್ಲಿ ಎಲ್ಲ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಚುನಾವಣೆಯಲ್ಲಿ ಪ್ರಚಾರ ಮಾಡಿ ಇವತ್ತು ಸರ್ಕಾರ ಏನು ಬಂದಿದೆ ಅದರಲ್ಲಿ ನಮ್ಮ ಮಟ್ಟದಲ್ಲಿ ಭಾಳಷ್ಟು ನಾವು ಶ್ರಮ ಮಾಡಿದ್ದೇವೆ. ಇವತ್ತು ಭಾಳಷ್ಟು ಜನರಿಗೆ ಎಲ್ಲ ಕಡೆ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಪ್ರಣಾಳಿಕೆ ಏನಿದೆ, ನಮ್ಮ ಕಾರ್ಯಕ್ರಮಗಳು ಮುಂದೆ ಅಧಿಕಾರಕ್ಕೆ ಬಂದರೆ ನಾವು ಏನು ಮಾಡ್ತೀವಿ, ಇವತ್ತು ಏನು ಆಡಳಿತ ಸರ್ಕಾರದ ತಪ್ಪು ನಿರ್ಧಾರಗಳಿಂದ ಏನೇನು ಸಮಸ್ಯೆಗಳಾಗ್ತಾ ಇದ್ದಾವೆ, ಕಲ್ಯಾಣ ಕರ್ನಾಟಕಕ್ಕೆ ಯಾವ ರೀತಿಯಲ್ಲಿ ಅವರು ಕಡೆಗಣಿಸಿದ್ದಾರೆ, ಒಂದು ಹುದ್ದೆ ಭರ್ತಿ ಮಾಡಿಲ್ಲ, ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿಲ್ಲ ಅನ್ನುವಂಥದ್ದು ಅವರಿಗೆ ಮನದಟ್ಟು ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ, ಯಶಸ್ವಿಯಾಗಿ ಮಾಡಿದ್ದೇನೆ. ಈಗ ಮಂತ್ರಿ ಆಗಿಯೂ ನಮ್ಮ ಭಾಗದ ಅಭಿವೃದ್ಧಿಗಾಗಿ ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಇದ್ದೇನೆ. ಇಲ್ಲಿ ತಾವು ಅಖಿಲ ಭಾರತ ವೀರಶೈವ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಯಾಗಿ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದ್ರಿ, ಸಮುದಾಯದ ಕೆಲಸಗಳನ್ನು ತಾವು ಮಾಡ್ತಾ ಬಂದಿದ್ದೀರಿ. ಆದರೆ ಈ ಸಂದರ್ಭದಲ್ಲಿ ತಾವು ಈ ಹುದ್ದೆಯಲ್ಲಿದ್ದಂಥ ಸಂದರ್ಭದಲ್ಲಿ ಲಿಂಗಾಯತ ಧರ್ಮದ ವಿಚಾರಗಳು ಕೂಡ ಮುನ್ನೆಲೆಗೆ ಬಂತು, ನಿಮ್ಮದೇ ಪಕ್ಷ ಸರ್ಕಾರ ನಡೆಸ್ತಾ ಇತ್ತು, ತಾವು ಮಂತ್ರಿ ಬೇರೆ ಆಗಿದ್ರಿ. ಒಂದು ಕಡೆಯಲ್ಲಿ ಸಮುದಾಯ, ಮತ್ತೊಂದು ಕಡೆಯಲ್ಲಿ ಪಕ್ಷದ ಅಧಿಕಾರದಲ್ಲಿರುವಂತಹ ಸರ್ಕಾರದ ನಿರ್ಧಾರ, ಈ ವಿಚಾರಗಳು ತಮ್ಮ ಮನಸ್ಸಿನಲ್ಲಿ ಯಾವ ರೀತಿಯಾಗಿ ಅದು ತಳಮಳ ತಂದಿತ್ತಾ, ಅಥವಾ ನಿಮಗೆ ಆ ವಿಚಾರಗಳು ಬೇಕು ಅಂತ ಅನಿಸ್ತಿತ್ತಾ ಅಥವಾ ಬೇಡ ಅನ್ನಿಸ್ತಿತ್ತಾ? ಯಾವ ರೀತಿಯಾಗಿ ತಾವು ಅದನ್ನು ಒಬ್ಬ ನಾಯಕನಾಗಿ ವೈಯಕ್ತಿಕವಾಗಿ ಈಶ್ವರ್ ಖಂಡ್ರೆ ಅವರು ಈ ವಿಚಾರವನ್ನು ಹೇಗೆ ನೋಡ್ತಿದ್ರು? ನೋಡಿ, ವೈಯಕ್ತಿಕವಾಗಿ ಅಥವಾ ಒಬ್ಬ ಸಮುದಾಯದ ಮುಖಂಡನಾಗಿ ಹೇಳಬೇಕು ಅಂತ ಹೇಳಿದರೆ, ಅಂದಿನ ದಿನಮಾನಗಳಲ್ಲಿ ನಾನು ಭಾಳ ಸ್ಪಷ್ಟವಾಗಿ ನನ್ನ ಅಭಿಪ್ರಾಯವನ್ನು ತಿಳಿಸಿದ್ದೆ. CM ಸರ್ ಅವ್ರಿಗೂ ತಿಳಿಸಿದ್ದೆ, ಸಚಿವ ಸಂಪುಟದಲ್ಲೂ ಚರ್ಚೆ ಮಾಡಿದ್ದೆ, ಹೊರಗಡೆನೂ ಹೇಳಿದ್ದೆ. ಇವತ್ತು ಲಿಂಗಾಯತ ವೀರಶೈವ ಬೇರೆ ಬೇರೆ ಅಲ್ಲ, ಒಂದೇ ನಾಣ್ಯದ 2 ಮುಖಗಳು. ಇವತ್ತು ಅದಕ್ಕೆ ಎಲ್ಲವನ್ನೂ ಅಖಿಲ ಭಾರತ ವೀರಶೈವ ಮಹಾಸಭೆಯ ಎಲ್ಲ ಅಧ್ಯಕ್ಷರುಗಳು ಮತ್ತು ಶತಾಯುಷಿಗಳಾದಂಥ ಪರಮ ಪೂಜ್ಯ ನಮ್ಮ ಶಿವಕುಮಾರ ಮಹಾಸ್ವಾಮಿಗಳು ತುಮಕೂರವರು, ಅವರು ಇಂಥ ಒಂದು ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ 2 ಒಂದೇ, ಅದು ಬೇರೆ ಬೇರೆ ಅನ್ನುವಂಥದ್ದು ಪ್ರಶ್ನೆ ಬರೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳಿದ್ದೆ. ಅದಕ್ಕೆ ಇವತ್ತು ಬದ್ಧನಾಗಿದ್ದೇನೆ, ಯಾವತ್ತಿಗೂ ಬದ್ಧನಾಗಿದ್ದೇನೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.